ಮದುವೆಯ ಬಸ್ ಮೇಲೆ ಕಲ್ಲು ತೂರಿ ದರೋಡೆಗೆ ಯತ್ನವನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿಯ ಬಳಿ ನಡೆದಿರುವಂತಹ ಘಟನೆ ಇದು. ಹೌದು, ಮದುವೆಯ ಬಸ್ ಅದು. ಆ ಬಸ್ಸುಗೆ ಕಲ್ಲು ತೂರಿ ದರೋಡೆಗೆ ಯತ್ನವನ್ನ ಮಾಡಲಾಗಿದೆ. ನೋಡಿ, ಆ ಕಲ್ಲು ಎಸೆತದ ಸಂದರ್ಭದಲ್ಲಿ ಆಗಿರುವಂತಹ ಅವಘಡವನ್ನ ನೋಡ್ತಾ ಹೋಗೋಣ. ಎಲ್ಲಾಯ್ತು ಅಂತ ನೋಡೋದಾದ್ರೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಬಳಿ ಆಗಿರುವಂತಹ ಘಟನೆ. 10 ವರ್ಷದ ಬಾಲಕಿಗೆ ಗಂಭೀರ ಗಾಯವಾಗಿದೆ. ಆರತಕ್ಷತೆ ಮುಗಿಸಿ ವಾಪಸ್ ಆಗುವ ಸಂದರ್ಭದಲ್ಲಿ ಆಗಿರುವಂತಹ ಕಲ್ಲು ತೂರಾಟ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಮನೆಯ ಹಂಚುಗಳಿಂದ ಮನಸ್ಸೋ ಇಚ್ಛೆ ಬಸ್ ಮೇಲೆ ಎಸೆತ ಮಾಡಲಾಗಿದೆ. ಅಂದರೆ ಮನೆ ಹಂಚುಗಳನ್ನು ಬಳಸಿಕೊಂಡು ಅವು ಗಟ್ಟಿ ಇರ್ತವೆ, ಬಸ್ ಮೇಲೆ ಕಲ್ಲು ತೂರಾಟ ಮಾಡಿರೋದು. ಆದರೆ ಬಸ್ ಡ್ರೈವರ್ ಸಮಯ ಪ್ರಜ್ಞೆಯಿಂದ, ಎಚ್ಚರಿಕೆಯಿಂದ ಆ ಖದೀಮರ ಪ್ಲಾನ್ ಫ್ಲಾಪ್ ಆಗಿದೆ ಅನ್ನೋದು ಅತ್ಯುತ್ತಮವಾದಂಥ ವಿಚಾರ. ಇನ್ನು ಗಾಯಗೊಂಡಿರುವಂತಹ ಬಾಲಕಿ ತೇಜಸ್ವಿನಿ ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ಲು. ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಒದಗಿಸಲಾಗಿದೆ. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಾವು ಮದುವೆ ಸಮಾರಂಭಕ್ಕಂತ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ರಿ. ಮದುವೆ ಮುಗಿಸ್ಕೊಂಡು ಬರೋ ದಾರಿ ಅಂದರೆ ಘಾಟಿ ಸುಬ್ರಹ್ಮಣ್ಯದಿಂದ 1.5 ಕಿಲೋಮೀಟ್ರ್ ರೀಚ್ ಆಗಿದ್ದೀರಿ. ಅಲ್ಲಿ ಯಾರೋ ಗೊತ್ತಿಲ್ಲ, ಅದು ಯಾರಂತ ಗೊತ್ತಿಲ್ಲ, ಬಸ್ ಮೇಲೆ ಕಲ್ಲು ಹಾಕಿದ್ದಾರೆ, ಕಲ್ಲು ಹೊಟ್ಟಿದ್ದಾರೆ. ಅದರಲ್ಲಿ ರನ್ನಿಂಗ್ ಬಸ್ಸಲ್ಲಿ ಕಲ್ಲು ಹಾಕಿದ್ದಾರೆ, ಕಲ್ಲು ಹೊಟ್ಟಿದ್ದಾರೆ. ಅದರಲ್ಲಿ ಒಂದು ಮಗುಗೆ ತೀವ್ರವಾಗಿ ಗಾಯಗೊಂಡು ಬೋನ್ ಫ್ರ್ಯಾಕ್ಚರ್ ಆಗಿದೆ ತಲೆಗೆ. ಇದೇ ಥರ ಎಷ್ಟೋ ಪ್ರಕರಣಗಳು ನಡೆದಿದೆ. ಆದರೆ ಈಗ ಬೇರೆ ಜ್ಯೂರಿಸ್ಡಿಕ್ಷನ್ ಪೊಲೀಸರು ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ದಯವಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಯಾವಾಗಾಗಿದ್ದು ಈ ದರೋಡೆಯ ಯತ್ನ ಮತ್ತು ಆ ದರೋಡೆ ಯತ್ನ ಫ್ಲಾಪ್ ಆಗಿದ್ದು ಹೇಗೆ? ಆ ಬಸ್ ಡ್ರೈವರ್ನ ಸಮಯ ಪ್ರಜ್ಞೆ, ಆ ಜಾಣತನ ಏನಿತ್ತು ಅದನ್ನು ತಿಳಿಸ್ಕೊಡಿ, ಮತ್ತು ಈ ಪ್ರಕರಣದ ತನಿಖೆ ಹೇಗೆ ಸಾಗಿದೆ? ದಿವ್ಯ, ಖಂಡಿತ. ಯಾಕಂದ್ರೆ ಕಳೆದ ಶನಿವಾರ ರಾತ್ರಿ ಸುಮಾರು 11 ಗಂಟೆಗೆ ಸುಮಾರಿಗೆ ಈಗ ಘಟನೆ ನಡೆದಿರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಏನಿದೆ, ಘಾಟಿ ಸುಬ್ರಹ್ಮಣ್ಯ ಸನ್ನಿಧಾನದ ಹತ್ರ ಖಾಸಗಿ ಒಂದು ಕಲ್ಯಾಣ ಮಂಟಪದಲ್ಲಿ ಇಂಥದ್ದೊಂದು ಮದುವೆ ಕಾರ್ಯಕ್ಕೆ ಬೆಂಗಳೂರಿನಿಂದ ಅಂದ್ರೆ ನಮ್ಮ ಜೆಸಿ ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮುನ್ರಡ್ಡಿ ಪಾಳ್ಯದಿಂದ ಮದುವೆಗೆ ಅಲ್ಲಿಂದ ಒಂದು ಬಸ್ ಅನ್ನ ಹೋಗಿ ಸುಮಾರು ಜನ ಮದುವೆ ಹೋಗಿರ್ತಕ್ಕಂಥದ್ದು. ಮದುವೆಗೆ ಅಲ್ಲಿಂದ ಮುಗಿಸ್ಕೊಂಡು ತಡರಾತ್ರಿ ಅಂತ ಸುಮಾರು ಒಂದು 11 ಗಂಟೆಗೆ ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿಯಿಂದ ಸುಮಾರು 1.5 ಕಿಲೋಮೀಟರ್ ಮುಂಭಾಗ ಬರ್ತಿದ್ದಂತೆ ಕಗ್ಗತ್ತಲಲ್ಲಿ ಒಂದ್ ಕಡೆ ಆ ಹೆಂಚಿನ ಮನೆಗೆ ಒದಗಿಸ್ತಕ್ಕಂಥ ಹೆಂಚಿನ ಶಾರ್ಪ್ ಅನ್ನ ಮಾಡಿ, ಆ ಹೆಂಚನ್ನ ಕೂಡ ನಾವು ಅದನ್ನ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಆ ಹೆಂಚಿನ ಶಾರ್ಪ್ ನೈಫ್ ಅನ್ನ ಮಾಡಿ ಬಸ್ ಮೇಲೆ ನೇರವಾಗಿ ಅಲ್ಲಿ ಎಸಿತಕ್ಕಂಥ ಕೆಲಸ ಆಗಿದೆ. ಸುಮಾರು ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಎಸೆದಿರುವಂತ ಇರ್ತಕ್ಕಂಥದ್ದು. ಅಲ್ಲಿನ ಕಣ್ಮುಂದೆ ಇರ್ತಕ್ಕಂಥ ಒಂದಷ್ಟು ಜನರು ಇಲ್ಲಿರ್ತಕ್ಕಂಥದ್ದು. ಜೊತೆಲಿ ಅಲ್ಲಿಂದ ಪರಿಸ್ಥಿತಿಗೆ ಉದ್ವಿಗ್ನ, ಯಾವಾಗ ಕಲ್ಲನ್ನ ಎಸೆತಕ್ಕಂಥ ಕೆಲಸ ಆಗುತ್ತೆ. ಅಲ್ಲಿ ನೇರವಾಗಿ ಕೂಡ ಬಸ್ ಡ್ರೈವರ್ನ ಸಮಯ ಪ್ರಜ್ಞೆಯಿಂದ ನೇರವಾಗಿ ಎಲ್ಲ ಮುಂದಕ್ಕೆ ಯಾವುದೇ ಕಾರಣಕ್ಕೆ ನಿಲ್ಲಿಸ ಬಸ್ನ ಗ್ಲಾಸ್ ಕೂಡ ಹೊಡೆದೋದ್ರು ಕೂಡ ಅಲ್ಲಿಂದ ನೇರವಾಗಿ ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಆದ್ರೆ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಅನಾಹುತಕ್ಕೆ ತಪ್ಪಿಸ್ತಕ್ಕ ಕೆಲಸ ಅವತ್ತು ಡ್ರೈವರ್ನ ಎಚ್ಚರಿಕೆಯಿಂದ ಆಗಿರ್ತಕ್ಕಂಥದ್ದು. ಅಷ್ಟೆಲ್ಲ ಆದ್ರೂ ಕೂಡ ಆ ಪುಟ್ಟ ಬಾಲಕಿಗೆ ಅಂದ್ರೆ ಒಂದು 10 ವರ್ಷದ ಸುಮಾರು ಒಂದು ತೇಜಸ್ವಿ ಅಂತಕ್ಕಂಥ ಬಾಲಕಿಗೆ ಗಂಭೀರ ಗಾಯ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗಂಭೀರ ಗಾಯ, ರಕ್ತಸ್ರಾವ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸಮೀಪ ಒಂದು ಖಾಸಗಿ ಆಸ್ಪತ್ರೆಗೆ ಬರ್ತಾರೆ. ಅಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಆದ್ರೆ ತುಂಬಾ ಮೇಜರ್ ಇನ್ಸಿಡೆಂಟ್ ಆಗಿರೋದ್ರಿಂದ ಅಲ್ಲೂ ಕೂಡ ನಮ್ಗೆ ಆಗೋದಿಲ್ಲ. ಸ್ಟೇಟ್ ಅನ್ನ ಕೆಲಸನ ಮಾಡಿದ್ದೀವಿ. ಇದರ ನಿಮ್ಮಾಸಗಳನ್ನ ಶಿಫ್ಟ್ ಮಾಡ್ತಕ್ಕಂಥ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ಹೇಳಿ ಅಲ್ಲಿಂದ ನಿಮ್ಮಾಸಗೂ ಕೂಡ ಕೊಂಡೊಯ್ತಕ್ಕಂಥ ಕೆಲಸ ಆಗುತ್ತೆ. ಈ ಮಧ್ಯೆ ಒಂದಷ್ಟು ಜನರು ಬಂದಿರತಕ್ಕಂಥ ಸಂಬಂಧಿಕರು ಅವರೆಲ್ಲರೂ ಕೂಡ ದೊಡ್ಡಬಳ್ಳಾಪುರದ ಪ್ರಕರಣ ದಾಖಲು ಮಾಡಿ ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ಕೊಟ್ಟು ಪ್ರಕರಣ ದಾಖಲು ಕೂಡ ಆಗಿದೆ. ಅವರು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಅಷ್ಟೆಲ್ಲ ಆದ್ರೂ ಕೂಡ ಪೊಲೀಸರ ಪರಿಶೀಲನೆ ಕಳೆದ ಶನಿವಾರ ಆದ್ರೂ ಕೂಡ ಇದುವರೆಗೂ ಕೂಡ ಅದು ಯಾವ ಗ್ಯಾಂಗು, ಅಲ್ಲಿ ಏನಾಗಿದೆ ಮತ್ತೆ ಅದು ಏನಾಗ್ತಿದೆ ಅಂತಕ್ಕಂಥದ್ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಮೌಖಿಕವಾಗಿ ಪೊಲೀಸರು ಹೇಳ್ತಿರ್ತಕ್ಕಂಥದ್ದು. ದಿವ್ಯ, ವೆಂಕಟೇಶ್, ಈಗ ದರೋಡೆಯ ಸ್ಥಳ ಏನಿದೆ, ನಿರಂತರವೇನಾದರೂ ಅಂತ ಕಳ್ಳತನ ದರೋಡೆಯ ಯತ್ನಗಳು ನಡೆಯುವಂಥ ಜಾಗನ, ನಿರ್ಜನ ಪ್ರದೇಶನ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಈ ಪೊಲೀಸರು ಮೌಖಿಕವಾಗಿ ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಕಗ್ಗತ್ತಲಲ್ಲಿ ಅಂದ್ರೆ ಒಂದು ನಿರ್ಜಲ ಪ್ರದೇಶದಲ್ಲಿ ಅಲ್ಲಿ ಕಲ್ಲು ಎಸೆತ ಆಗಿದೆ. ಆದ್ರೆ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ಆಗಿಲ್ಲ. ಆದ್ರೆ ಈ ರೀತಿಯ ಪ್ರಕರಣಗಳು ಅಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಪ್ರಕರಣ ಫಸ್ಟ್ ಆಗಿ ನಡೆದಿರ್ತಕ್ಕಂಥದ್ದು. ಆದ್ರೆ ಎಷ್ಟು ಜನ ಇದ್ರು, ಜೊತೆಲಿ ಆ ಗ್ಯಾಂಗ್ ಯಾವುದು ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪರಿಶೀಲನೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.